ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಧರ. ಹಿಂದಿನ ಒಂದು ವಿಡಿಯೋನಲ್ಲಿ ಶಿವಮೊಗ್ಗದ ವೆಟ್ವೆಲ್ ಹಾಗೂ ಅದರ ಕಾರ್ಯಾಚರಣೆ ಬಗ್ಗೆ ಹಲವಾರು ವಿಚಾರಗಳನ್ನ ನಿಮಗೆ ತಿಳಿಸಿದ್ದೆ. ಇಂದಿನ ಸಂಚಿಕೆಯಲ್ಲಿ ಇನ್ನೂ 2-3 ವೆಟ್ವೆಲ್ಗಳು ಹಾಗೂ STP ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದರ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಇವತ್ತಿನ ದಿನ ಇವುಗಳ ಬಗ್ಗೆ ವಿವರಣೆಯನ್ನು ಕೊಡಲು ನನ್ನೊಂದಿಗೆ ಇದ್ದಾರೆ ಶ್ರೀಯುತ ತ್ಯಾಗರಾಜ್ ಮಿತ್ಯಂತ ಹಾಗೂ ಶ್ರೀಯುತ ಬಾಲಕೃಷ್ಣ ನಾಯ್ಡುನವರು. ಬನ್ನಿ ಒಂದೊಂದಾಗಿ ಭೇಟಿ ಮಾಡೋಣ ವೆಟ್ವೆಲ್ ಹಾಗೂ STPಗಳನ್ನು. ಸ್ನೇಹಿತರೆ, ಇದು ಶಿವಮೊಗ್ಗದ ಸೀಗೆಹಟ್ಟಿಯಲ್ಲಿರುವಂತಹ ಒಂದು ವೆಟ್ವೆಲ್. ಇದಕ್ಕೆ ಶಿವಮೊಗ್ಗದ ಬಸ್ ಸ್ಟ್ಯಾಂಡಿನ ಸುತ್ತಮುತ್ತಗಳಿಂದ UGD ಮತ್ತು ರಾಜ ಕಾಲುವೆಯ ನೀರು ಹರಿದು ಬರುತ್ತೆ. ಇಲ್ಲಿ ಸಿಲ್ಟೆಲ್ಲ ಹೋಗಿ ನೀರನ್ನು ಲಿಫ್ಟ್ ಮಾಡಿ STPಗೆ ಕಳಿಸಲಾಗುತ್ತದೆ. ಇದರ ಸುತ್ತಮುತ್ತ ಅನೇಕ ಮಂಡಕ್ಕಿ ಪಟ್ಟಿಗಳು ಇದೆ. ಸ್ನೇಹಿತರೆ, ಇದು ಮತ್ತೊಂದು ವೆಟ್ವೆಲ್. ಇದು ಶಿವಮೊಗ್ಗದ ಕೊರಪಳಯ್ಯನ ಛತ್ರದಲ್ಲಿ ಇರ್ತಕ್ಕಂತಹ ವೆಟ್ವೆಲ್. ಇದು ಸಹ ತುಂಗಾ ನದಿ ದಡದಲ್ಲಿಯೇ ಇದೆ. ಇದು ವೆಟ್ವೆಲ್ ಹಾಗೂ DG ರೂಮ್. ಇದು ಸಹ ದಿನದ 24 ಗಂಟೆಯೂ ಕಾರ್ಯಾಚರಣೆ ನಡೆಸ್ತಾ ಇರ್ತದೆ, ಏಕೆಂದರೆ ನೀರಿನ ಹರಿವು ಇಲ್ಲಿ ತುಂಬ ಇರುತ್ತೆ. ಇಲ್ಲಿಂದ ನೀರು ಪಂಪಾಗಿ STPಗೆ ಲಿಫ್ಟ್ ಆಗುತ್ತೆ. ಸ್ನೇಹಿತರೆ, ತಾವೀಗ ನೋಡ್ತಾ ಇರುವಂಥದ್ದು ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ತುಂಗಾ ನದಿಯ ದಡದಲ್ಲಿ ಹಳೆ ಸೇತುವೆ ಮತ್ತು ಹೊಸ ಸೇತುವೆಯ ನಡುವೆ ಮಾಡಿರುವಂತಹ ರಿವರ್ ವ್ಯೂ ಎನ್ನುವ ಒಂದು ತಾಣ. ಇಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಅತ್ಯುತ್ತಮವಾಗಿದೆ. ಗಿಡಗಳು ಮರಗಳು ತುಂಬಾ ಚೆನ್ನಾಗಿ ಬಂದಿದೆ ಹಾಗೂ ನೋಡಲು ಸುಂದರವಾಗಿದೆ. ವಾಕಿಂಗ್ ಹಾಗೂ ಸೈಕಲ್ ಪಾತ್ ಸಹ ಇದರಲ್ಲಿ ಇದೆ. ಇದಕ್ಕೆ ವಿರೋಧಾಭಾಸವಾಗಿ ತುಂಗಾ ನದಿಯನ್ನು ನಾನು ನಿಮಗೀಗ ತೋರಿಸ್ತೇನೆ. ಇದರಲ್ಲಿ ತುಂಗಾ ನದಿ ಎಲ್ಲಿದೆ ಅನ್ನೋದನ್ನ ತಾವು ದಯವಿಟ್ಟು ಹುಡುಕಬೇಕಾಗಿದೆ. ಸ್ನೇಹಿತರೆ, ಇದು ಶಿವಮೊಗ್ಗದ ತುಂಗಾ ನದಿ. ನಾವು ಹುಡುಕಬೇಕು ನದಿ ಎಲ್ಲಿದೆ ಅಂತ, ಏಕೆಂದರೆ ನದಿಯ ತುಂಬ ಕಳೆ ಬೆಳ್ಕೊಂಡಿದೆ. ಈ ಕಳೆ ನದಿಯ ಹರಿವನ್ನೇ ಕಾಣದೇ ಇರೋ ಥರ ಮಾಡಿದೆ. ಇದು ನದಿ ನೀರಿನಲ್ಲಿರುವಂತಹ ಆಕ್ಸಿಜನ್ನನ್ನು ಸಂಪೂರ್ಣ ಹೀರಿಕೊಂಡು ಬೆಳೆದಿರುವಂತಹ ಕಳೆ. ನಿಮಗೆ ಇದರಲ್ಲಿ ಎಲ್ಲಾದರೂ ನದಿಯ ಕಾಣಸಿಕ್ಕುತ್ತಾ ಅಂತ ನೀವು ನೋಡಬೇಕು. ಇದು ಶಿವಮೊಗ್ಗದ ತುಂಗಾ ನದಿಗೆ ಸೀದಾ ಹರಿಯುತ್ತಿರುವಂತಹ ಕೊಳಚೆ ನೀರು, ಅಂದರೆ UGDಯಿಂದ ಬಂದಿರುವಂತಹ ನೀರು ಸೀದಾ ನದಿಗೆ ಸೇರ್ತಾ ಇದೆ. ಈ ಕೊಳಚೆ ನೀರು ನದಿಯಲ್ಲಿ ಹರಿದು ಮುಂದಿನ ಊರಿನವರಿಗೆ ಕುಡಿಯುವುದಕ್ಕೆ ನೀರಾಗಿ ಪರಿವರ್ತನೆ ಆಗುತ್ತೆ. ನೋಡಿ ಎಷ್ಟು ಕೊಳಚೆ ಇದೆ. ಇದನ್ನು ನಾವು ಶಿವಮೊಗ್ಗದ ತುಂಗಾ ನದಿ ಅಂತ ಹೇಳಿ ಕರೀತೇವೆ. ಸಂಪೂರ್ಣ ಕಳೆಯಿಂದ ತುಂಬಿಕೊಂಡು ಹೋಗಿರುವಂತಹ ಶಿವಮೊಗ್ಗದ ತುಂಗಾ ನದಿ ಇದು. ಇದರಲ್ಲಿ ಈಗ ನಿಮಗೆ ಕಾಣ್ತಾ ಇರುವಂಥದ್ದು ಕೊಳಚೆ ನೀರಾಗಿ ಪರಿವರ್ತನೆಯಾಗಿ ಹರಿಯುತ್ತಾ ಇರುವಂತಹ ತುಂಗಾ ನದಿ. ತ್ಯಾಗರಾಜ್ ಮಿತಿ ಅಂದರೆ 2 ವೆಟ್ವೆಲ್ ನೋಡ್ಕೊಂಡು ಬಂದ್ವಿ. ಇದೀಗ 3ನೇದು. ಇದು ಗುಂಡಪ್ಪ ಶೆಡ್ ವೆಟ್ವೆಲ್ ಅಂತ ಹೇಳಿದ್ರಿ. ಹೌದು. ಇದ್ರ ಬಗ್ಗೆ ಒಂಚೂರು ವಿವರಣೆ. ಇದು ನಾವೀಗ ಗುಂಡಪ್ಪ ಶೆಡ್ನಲ್ಲಿರುವ ಈ ವೆಟ್ವೆಲ್ ಪ್ಲೇಸ್ನಲ್ಲಿದ್ದೀವಿ. ಇದು ಈ ವೆಟ್ವೆಲ್ನ ಪ್ರಮುಖ ಸ್ಥಾನ. ಇಲ್ಲಿಂದ ನೇರವಾಗಿ ನಮ್ಮ ತ್ಯಾವರೆಚಟ್ನಲ್ಲಿರುವ STP ಪ್ಲ್ಯಾಂಟ್, ಏನು ನೀರು ಶುದ್ಧೀಕರಣ ಘಟಕ ಇದೆ, ಅಲ್ಲಿಗೆ ಹೋಗುವಂಥ ಒಂದು ಪ್ರಮುಖವಾದ ಸ್ಥಳ ಆಗಿದೆ ಇದು. ಈ ಒಂದು ಸ್ಥಳಕ್ಕೆ ರಾಜಕಾಲುವೆ ಮುಖಾಂತರ ನಮ್ಮ ದುರ್ಗಿಗುಡಿ, ಸವರ್ ಲೈನ್ ರಸ್ತೆ, ಈ ಭಾಗದ ಒಂದು ರಾಜಕಾಲುವೆ ನೀರು ಇಲ್ಲಿಗೆ ನೇರವಾಗಿ ಇಲ್ಲಿಗೆ ಬರ್ತದೆ. ಜೊತೆಗೆ ನಮ್ಮ ಹೊಳೆಯ ತೀರದಲ್ಲಿರುವ ಬೆಕ್ಕಿನ ಕಲ್ಮಠ ಪಕ್ಕ ಇರ್ಬೋದು, ಸೀಗೆಹಟ್ಟಿ ಮಂಡಕ್ಕಿ ಬಟ್ಟಿ ಹತ್ರ ಇರುವ ವೆಟ್ವೆಲ್ ಇರ್ಬೋದು, ಅದರ ಅಲ್ಲಿ ಏನು ಪಂಪ್ ಮಾಡಿದಂತಹ ನೀರು ಸಹ ಇಲ್ಲಿಗೆ ಬಂದು ಇಲ್ಲಿ ಶುದ್ಧೀಕರಣ ಘಟಕಕ್ಕೆ ಮತ್ತೆ ಮರು ಪಂಪ್ ಮಾಡುವ ಮೂಲಕ ಅಲ್ಲಿಗೆ ನಮ್ಮ ತ್ಯಾವರೆಚಟ್ನಲ್ಲಿ ಕಳಿಸುವ ಒಂದು ವ್ಯವಸ್ಥೆ ಆಗಿದೆ. ಈ ಹಿಂದೆ ನಾವು ಇಲ್ಲಿ ಬಂದಾಗ ಈ ವೆಟ್ವೆಲ್ ಸಂಪೂರ್ಣ ದುಸ್ಥಿತಿಯಲ್ಲಿತ್ತು. ಇಲ್ಲಿ ಯಾವುದೇ ರೀತಿಯ ಒಂದು ನೀರು ಶೇಖರಣೆ ಮಾಡುವಂಥ ಒಂದು ಅವಕಾಶವೂ ಇರಲಿಲ್ಲ. ನೇರ ನದಿಗೆ ಹೋಗುವಂಥದ್ದು ಒಂದು ದೃಶ್ಯವನ್ನು ನಾವು ಕಾಣ್ತಾ ಇದ್ವಿ. ನಂತರ ಇದು ಮಾನ್ಯ ಆಯುಕ್ತರು, ಜಿಲ್ಲಾಡಳಿತ ಹೆಚ್ಚು ಮುತುವರ್ಜಿ ವಹಿಸಿ ಈ ಒಂದು ಕಾಲುವೆಗೆ ಒಂದು ಗೇಟ್ ವ್ಯವಸ್ಥೆಯನ್ನು ಮಾಡಿದ್ದು. ಈ ಗೇಟು ಮುಖ್ಯವಾಗಿ ಮಳೆಗಾಲದಲ್ಲಿ ದೊಡ್ಡ ಮಳೆ ನೀರಿಗೆ ಹೋಗಲಿಕ್ಕೆ ಈ ಗೇಟನ್ನು ತೆರವು ಮಾಡ್ತಾರೆ. ನೇರ ನದಿಗೆ ಶುದ್ಧ ನೀರುಗಳು ಹೋಗ್ತವೆ. ಉಳಿದಂತೆ ದಿನಗಳಲ್ಲಿ ಇದು ಗೇಟನ್ನು ಕ್ಲೋಸ್ ಮಾಡಿ ಈ ನೀರು ಶುದ್ಧೀಕರಣ ಘಟಕ ಏನು ಇಲ್ಲಿ ಒಂದು ಹೊಸದಾಗಿ ವೆಟ್ವೆಲ್ ಟ್ಯಾಂಕ್ ಮಾಡಿದ್ದಾರೆ, ಇದಕ್ಕೆ ಹೋಗ್ತದೆ. ಇಲ್ಲಿ ಶಿಲ್ಟ್ಗಳು, ಕಸಕಡ್ಡಿಗಳೆಲ್ಲ ಈ ಒಂದು ಟ್ಯಾಂಕ್ನಲ್ಲಿ ಶೇಖರಣೆಯಾಗಿ ಇಲ್ಲಿಂದ ಮುಂದೆ ನೀರು ಆ ವೆಟ್ವೆಲ್ ಎದುರು ಕಾಣುವ ಭಾಗದಲ್ಲಿ ಕಾಣುವಂಥ ವೆಟ್ವೆಲ್ ಘಟಕಕ್ಕೆ ಹೋಗ್ತದೆ. ಅಲ್ಲಿಂದ ಪಂಪ್ ಆಗುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದೀಗ ಕೆಲವು ದಿನಗಳ ಹಿಂದೆ ಈ ಒಂದು ಸ್ಥಳದಲ್ಲಿ
ಈ ಒಂದು ಕಾಮಗಾರಿ ನಡೆದಿದೆ ಅಷ್ಟೇ. ಸುಮಾರು ಒಂದು 15-20 ದಿವಸಗಳ ಹಿಂದೆ ಅಷ್ಟೇ ಈ ಒಂದು ಟ್ಯಾಂಕ್ ಮರು ನಿರ್ಮಾಣ ಮಾಡಿದ್ದಾರೆ. ಈ ಹಿಂದೆ ಅದು ಸಂಪೂರ್ಣವಾಗಿ ಕುಸಿದು ಹೋಗಿತ್ತು. ಅದರ ಮರು ನಿರ್ಮಾಣ ಕಾರ್ಯ ಈ ಒಂದು 15 ದಿವಸದಲ್ಲಾಗಿ, ಬಹುಶಃ ಇನ್ನೊಂದು 15-20 ದಿವಸಗಳಲ್ಲಿ ಇದು ಸುಸ್ಥಿತಿಗೆ ಬಂದು ಕಾರ್ಯಾಚರಣೆ ಮಾಡ್ಬೋದು ಅನ್ನೋ ಒಂದು ಆಶಾಭಾವನೆ ನಮ್ಮಲ್ಲಿದೆ. ಬಾಲೋರೆ, ಈಗ ನಾವು ಗುಂಡಪ್ಪ ಶೆಡ್ ನ ವೆಟ್ವೆಲ್ ಒಳಗಡೆ ಇದ್ದೇವೆ. ಇದ್ರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಒಂಚೂರು ಹೇಳ್ತೀರಾ? ಸರಿ, ನಾವು ಈಗ ಇದಕ್ಕೆ ಮುಂಚೆ ನಾವು ಈಗ ಮಂಡಕ್ಕಿ ಬಟ್ಟಿ ವೆಟ್ವೇಲಿಗೆ ಹೋಗಿದ್ವಿ. ಅದಾದಮೇಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಇನ್ನೊಂದು ವೆಟ್ವೇಲಿಗೆ ಹೋಗಿದ್ವಿ. ಆ ಎರಡೂ ವೆಟ್ವೇಲು, ಅದ್ರ ಜೊತೆಗೆ ಇನ್ನೊಂದು ತುಂಗಾನಗರ ಇನ್ನೊಂದು ವೆಟ್ವೇಲಿಗೆ ನಾವು ಹೋಗಿಲ್ಲ. ತುಂಗಾನಗರದಲ್ಲಿ ವೆಟ್ವೇಲ್ ಇದೆ. ಆ 3 ವೆಟ್ವೇಲ್ ನೀರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಬಂದು ಅಲ್ಲಿಂದ ಇಲ್ಲಿಗೆ ಪಂಪ್ ಆಗುತ್ತೆ ಸರ್. ಈ ವೆಟ್ವೇಲ್ ಗುಂಡಪ್ಪ ಶೆಡ್ಗೆ ಪಂಪ್ ಆಗುತ್ತೆ. ಇದು ಮೇಜರ್ ನಮ್ಮ ಶಿವಮೊಗ್ಗದ ಏನು UGD ಲೈನ್ ಇದೆ ಕನೆಕ್ಷನ್ನು, ಮೇಜರ್ ವೆಟ್ವೆಲ್ ಇದು. ಇಲ್ಲಿಂದ ನಮ್ಮ STP ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ನಮ್ಮ STP ಇದೆ ತ್ಯಾವರಚೆಟ್ನಳ್ಳಿ. ಇಲ್ಲಿಗೆ ಪಂಪ್ ಆಗುತ್ತೆ. ಇಲ್ಲಿರೋದು 220 HP ಮೋಟ್ರ್ಗಳನ್ನ ಕೂರಿಸಿದ್ದಾರೆ. ಇಲ್ಲೂ ಸೇಮ್ ಸಿಸ್ಟಮ್, ಅಲ್ಲೆಲ್ಲ ಏನಿದೆ ಅದು ಸಣ್ಣ ಮೋಟ್ರ್ಗಳು. ಇವು ತುಂಬ ಹೆವಿ ವೆಟ್ವೆಲ್ ಆದ್ರಿಂದ ದೊಡ್ಡ ಮೋಟ್ರ್ಗಳನ್ನ ಕೂರಿಸಿದ್ದಾರೆ. ಇದು 3 ಪಾಲಿನಲ್ಲಿ ವರ್ಕ್ ಮಾಡ್ತಾರೆ. ಇಲ್ಲಿಂದ ನಮಗೆ ಅಲ್ಲಿ ಪಂಪ್ ಆಗತ್ತೆ. ಅಂದ್ರೆ ಬಾಲೋರೆ ಈಗ ಒಂಥರ ಪಿಕಪ್ ಟೈಪ್ ಬೇರೆ ವೆಟ್ವೆಲ್ಗಳು ವರ್ಕ್ ಆಗ್ತವೆ. ಅಂದ್ರೆ ಚೆಕ್ ಡ್ಯಾಮ್ ಮಾಡ್ತಾರಲ್ಲ ಆ ತರ. ಅಂದ್ರೆ ಅಲ್ಲಿಂದೆಲ್ಲ ಕಲೆಕ್ಟ್ ಮಾಡಿ ಆ ನೀರನ್ನ ಇಲ್ಲಿಗೆ ಲಿಫ್ಟ್ ಮಾಡ್ತಾರೆ. ಈ ಗುಂಡಪ್ಪ ಶೆಡ್ಡಿನ ವೆಟ್ವೆಲ್ ಆ ರಿಸೀವ್ ಮಾಡಿದ ಎಲ್ಲಾ ನೀರನ್ನು STPಗೆ ಲಿಫ್ಟ್ ಮಾಡ್ತಾರೆ, ಪಂಪ್ ಮಾಡ್ತಾರೆ. ಹೌದು ಸರ್. ಹೆಂಗಂದ್ರೆ ಗ್ರಾವಿಟಿ ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ವೆಟ್ವೆಲ್ ಮಾಡಿದ್ದಾರೆ ಏರಿಯಾ ವೈಸು. ಆ ವೆಟ್ವೆಲ್ಲಿಂದ ಅಲ್ಲಿಂದ ಒಂದೊಂದು ಕಡೆ ಪಂಪ್ ಆಗಿ ಕೊನೆ ವೆಟ್ವೆಲ್ಗೆ ಇಲ್ಲಿಗೆ ಪಂಪ್ ಆಗುತ್ತೆ ಎಲ್ಲವೂ. ಈ ಅರ್ಧ ಶಿವಮೊಗ್ಗದ ನೀರು ಈ ವೆಟ್ವೆಲ್ಗೆ ಬರುತ್ತೆ. ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ ಸರ್. ಅದೇ ರೀತಿ ನೀವು ಹೇಳ್ದಂಗೆ ಚೆಕ್ ಡ್ಯಾಮ್ ತರನೇ ಅಲ್ಲಲ್ಲಿ ಪಾರ್ಟ್ ಮಾಡಿ ಮಾಡ್ತಾ ಇದ್ದಾರೆ ಸರ್. ಸೊ ಇಲ್ಲಿಂದ ಲಿಫ್ಟ್ ಮಾಡಬೇಕಾಗಿರೋದ್ರಿಂದ ಇದ್ರದ್ದು ಮೋಟರ್ ಕೆಪಾಸಿಟಿಗಳು ಜಾಸ್ತಿ ಇದೆ, ನೀರು ಜಾಸ್ತಿ ಬರುತ್ತೆ. ಮತ್ತೆ ಇದು 3 ಪಾಲಿನಲ್ಲಿ ಯಾವಾಗ್ಲೂ ರನ್ ಆಗ್ಲೇಬೇಕಾಗಿದೆ. ಯಾಕಂದ್ರೆ ಎಲ್ಲ ನೀರು ಇಲ್ಲಿಗೆ ಬರೋದ್ರಿಂದ ಇದು ಆಲ್ವೇಸ್ 3 ಪಾಲಿನಲ್ಲಿ ವರ್ಕ್ ಆಗಬೇಕು. ಇದೊಂದು ಏನಾದ್ರು ಮೋಟರ್ ಕೆಡ್ತು ಅಥವಾ ಶಿಲ್ಟ್ ತುಂಬಿತು ಅಥವಾ ಇನ್ನೇನು ಆಯ್ತಂದ್ರೆ ನಮ್ಮ ಇಡೀ ಶಿವಮೊಗ್ಗದ UGD ನೀರು ಏನು 3/4 ಭಾಗ ನೀರು ಸೀದಾ ಒಳಗೆ ಹೋಗುತ್ತೆ. ಹಾಗಾಗಿ ನಮ್ಮ ಹೊಳೆ ಇವತ್ತು ಆ ಪರಿಸ್ಥಿತಿ ಇದೆ. ಓಕೆ ಬಾಲೋರೆ, STP ನೋಡೋಣ ಇನ್ನ. ಬಾಲೋರೆ, ಇಲ್ಲಿ ತುಂಬಾ ಜಾಗ ಇದೆ ಅಂತ ಕಾಣುತ್ತೆ. ಯಾಕಂದ್ರೆ ತುಂಬಾ ಎಂಟಿ ಲ್ಯಾಂಡ್ಸ್ ಗಳು ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ತಾವ್ ಏನ್ ಹೇಳ್ತೀರಿ? ಸರ್, ಇದು ಬಂದ್ಬಿಟ್ಟು ನಮ್ಮ ಶಿವಮೊಗ್ಗದ ಹಳೆ STP ಪ್ಲಾಂಟ್ ಸರ್. ಇದು ಸುಮಾರು 12 ಎಕರೆನಲ್ಲಿ ಇದು ಮುಂಚೆ ಮಾಡಿದ್ರು. ಇದನ್ನ ಏನ್ ಮಾಡ್ರು, ಈ ಸುಮಾರು ಇಲ್ಲಿ ಲೇಔಟ್ಗಳೆಲ್ಲ ಡೆವಲಪ್ ಆದ್ರಿಂದ ಈ STP-ನ ಡೆಡ್ ಮಾಡಿ ಹೊಸ STP ಮುಂದೆ ಮಾಡ್ತಾರೆ. ಅವ್ರ ಚಟ್ನಲ್ಲಿ ಮಾಡಿದ್ದಾರೆ ಸರ್. ಮೊದಲು ಶಿವಮೊಗ್ಗದ STP ಇದಾಗಿ, ಮೊದಲು ಹಳೆ STP ಇದಾಗಿತ್ತು ಸರ್. ಇಲ್ಲಿಂದ ಪ್ಯೂರಿಫೈ ಆಗಿ ಇಲ್ಲಿ ಮತ್ತೆ ಒಳಗೆ ಹೋಗ್ತಾ ಇತ್ತು ಮುಂಚೆ. ಈಗ ಇದನ್ನ ಶಿಫ್ಟ್ ಮಾಡಿದ್ದಾರೆ. ಜಾಗ ಇವಾಗ ಖಾಲಿ ಲ್ಯಾಂಡ್ ಇದೆ. ನಾವು ಇದನ್ನ ಪ್ರಪೋಸಲ್ನ ಇದು ಪ್ಲಾಂಟೇಶನ್ ಮಾಡ್ಬೇಕಂತೇಳಿ ನಗರಸಭೆಗೆ ನಾವು ಕೊಟ್ಟಿದ್ವಿ. ಒಂದು ಫೆನ್ಸಿಂಗ್ ಮಾಡಿಕೊಟ್ರೆ ಪ್ಲಾಂಟೇಶನ್ ಎಲ್ಲ ನಾವೇ ಮಾಡಬೇಕು, ಜನ ಸಮುದಾಯನ ಹಿಡ್ಕೊಂಡು ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ತಾ ಇದ್ವಿ. ಅಂದ್ರೆ ಈ 12 ಎಕರೆ ಸರ್ಕಾರಿ ಜಾಗ, ಮಹಾನಗರ ಪಾಲಿಕೆ ಜಾಗ. ಈ 12 ಎಕರೆನಲ್ಲಿ ನೀವು ದೊಡ್ಡ ಕಾಡನ್ನೇ ಮಾಡ್ಬೋದು ಸರ್, ಮಾಡ್ಬೇಕು ಸರ್. ಓಕೆ ಬಾಲೋರೆ, ಈಗ ನಾವು ಯಾವ ವೆಟ್ವೆಲ್ ನಲ್ಲಿ ಇದ್ದೀವಿ ಸರ್? ಇದು ತ್ಯಾವರಚೆಟ್ನಳ್ಳಿ ವೆಟ್ವೆಲ್. ಈ ವೆಟ್ವೆಲ್ಗೆ ನಾವು ಮೊದಲಿಗೊಂದು ಹೋಗಿದ್ವಲ್ಲ, ಶರಾವತಿ ನಗರ ವೆಟ್ವೆಲ್. ಆ ವೆಟ್ವೆಲ್ ಇಂದ ಇಲ್ಲಿ ಕನೆಕ್ಟ್ ಆಗಿದೆ. ಮತ್ತು ವಿನೋಬ ನಗರ, ಗಾಂಧಿನಗರ, ರಾಜೇಂದ್ರ ನಗರ, ಬೊಮ್ಮನಕಟ್ಟೆ ಈ ಭಾಗದ ಏನು ರಾಜ ಕಾಲುವೆ ಮುಖಾಂತರ ನೀರು ಬರ್ತದೆ. ಮತ್ತೆ ಅಲ್ಲಲ್ಲಿ ಎಲ್ಲಿ UGD ಕನೆಕ್ಷನ್ ಅಲ್ಲಿಗೆ ಕೊಟ್ಟಿದ್ದಾರೆ, ಆ ನೀರೆಲ್ಲ ಈ ವೆಟ್ವೆಲ್ಗೆ ಬರ್ತದೆ. ಈ ವೆಟ್ವೆಲ್ ಇಂದ ನಮ್ಮ STPಗೆ ಇಲ್ಲಿಂದ ಪಂಪ್ ಆಗುತ್ತೆ. ಇದು ಫೈನಲ್ ವೆಟ್ವೆಲ್. ಫೈನಲ್ ವೆಟ್ವೆಲ್ ಇದು ಒಂದು ಭಾಗಕ್ಕೆ. ಅಂದ್ರೆ ನಮ್ಮ ಹೊಳೆಯಿಂದ ಈ ಭಾಗದಿಂದ ಬಲಭಾಗಕ್ಕೆ ಏನಿದೆ ಆ ಕಡೆದು. ಮತ್ತೆ ಎಡಭಾಗದ್ದು ಏನ್ ನಮ್ಮ ಸೇತುವೆ ಎಡಭಾಗ ಇದೆಯಲ್ಲ, ಅದ್ರದ್ದು ಬೇರೆ ಕಡೆಗಿದೆ ವೆಟ್ವೆಲ್ ಮತ್ತೆ STPಗಳೆಲ್ಲ. ಇದು ಆಲ್ಮೋಸ್ಟ್ ಇಡೀ ಶಿವಮೊಗ್ಗ ನಗರದ ಹೆಚ್ಚು ಕಡಿಮೆ ಒಂದು 40 ಭಾಗ ನೀರು ಬರ್ತದೆ, ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಈ ವೆಟ್ವೆಲ್ ಇಂದ STPಗೆ ಪಂಪ್ ಆಗತ್ತೆ.
ಇಲ್ಲ ಎಸ್ ಟಿ ಪಿನಲ್ಲೇ ಇದೆ ಏನು ನಮ್ಮ ಟ್ರಾವೆಲ್ ಸ್ಟೇಟ್ನಲ್ಲಿ ಎಸ್ ಟಿ ಪಿ ಇದೆ, ಅದರೊಳಗಡೆ ವೆಟ್ವೆಲ್ ಇದೆ. ಇದ್ರದ್ದು STPದು ವಿಸ್ತೀರ್ಣ ಎಷ್ಟಿದೆ? ಸುಮಾರು 40 ಎಕರೆ ಇದೆ ಈ ವಿಸ್ತೀರ್ಣ ಇದು ಟೋಟಲ್. ಒಟ್ಟು 40 ಎಕರೆ. 40 ಎಕರೆ 2035ನೇ ಇಸ್ವಿಗೆ ಏನು ಜನಸಂಖ್ಯೆ ಆಗತ್ತೆ ಅದಕ್ಕೆ ತಕ್ಕಂಗೆ ಪ್ಲಾನ್ ಮಾಡಿದ್ದಾರೆ. ಸುಮಾರು 8 ಲಕ್ಷ ಪಾಪ್ಯುಲೇಷನ್ ಆದರೂ ನಮ್ಮ ಶಿವಮೊಗ್ಗದ್ದು ಅಷ್ಟು ನೀರು ಇಲ್ಲಿಗೆ ಬರಂಗೆ ಮಾಡಿ ಪ್ಯೂರಿಫೈ ಮಾಡಿ ಮಾಡೋಂಗೆ ವ್ಯವಸ್ಥೆ ಎಲ್ಲ ಇದೆ. ಬಾಲೋರಿ, ಈಗ ಇದನ್ನ ಸರ್ಕಾರಿ ಇಲಾಖೆಗಳೇ ಮೇಂಟೈನ್ ಮಾಡ್ತಾ ಇದೆಯಾ ಅಥವಾ ಥರ್ಡ್ ಪಾರ್ಟಿಗೆ ಕಾಂಟ್ರಾಕ್ಟ್ ಟೈಪಾ? ಈಗ KUWS ಮತ್ತು ನಗರಸಭೆ ಇದನ್ನ ನೋಡ್ಕೊಳ್ತಾ ಇದ್ದಾರೆ. ಟೆಂಡರ್ ಕರೀತಾರೆ, ಅವ್ರನ್ನ ಲೇಬರ್ ಟೆಂಡರ್ ಕರೀತಾರೆ, ಮೇಂಟೆನೆನ್ಸ್ ಟೆಂಡರ್ ಕರೀತಾರೆ. ಅವ್ರು ಮೇಂಟೆನೆನ್ಸ್ ಮಾಡಿ ಇವು ಮೇಲ್ವಿಚಾರಣೆ ನಗರಸಭೆ ಮತ್ತು KUWS ಅವರು ಮೇಲ್ವಿಚಾರಣೆ ಮಾಡ್ತಾರೆ. ತ್ಯಾಗರಾಜ್ ಮಿತ್ತಿ ಅಂದ್ರೆ ಇದು ಕಾಲುವೆ ತರ ಇದೆಯಲ್ಲ, ಇದು ಆಕ್ಚುಲಿ ಏನ್ ಪ್ಲಾಂಟ್ ಇದು? ಇದು ನಮ್ಮ ಶಿವಮೊಗ್ಗದ ತ್ಯಾಜ್ಯ ನಿರ್ವಹಣಾ ಘಟಕ, ಮುಖ್ಯ ಘಟಕ. ಏನು ತ್ಯಾವರೆ ಚಟ್ನಹಳ್ಳಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, STP ಪ್ಲಾಂಟ್. ಇದು ನಮ್ಮ ಶಿವಮೊಗ್ಗದಲ್ಲಿ 2 ಇದಾವೆ. ಒಂದು ಪುರ್ಲೆಯಲ್ಲಿ, ಅದು ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಕಡಿಮೆ ಜಾಗದಲ್ಲಿ ಮಾಡಿರುವಂತಹ ಒಂದು ಪ್ಲಾಂಟ್ ಇತ್ತೀಚೆಗೆ ಮಾಡಿ. ಇದು ನಮ್ಮ ಹಿಂದಿನ ಪ್ಲಾಂಟ್. ಇದು ಸುಮಾರು 40 ಎಕರೆ ಜಾಗದಲ್ಲಿ ಇದೆ ಅಂತ ತಿಳಿದು ಬಂದಿದೆ. ಈ 40 ಎಕರೆ ಜಾಗಕ್ಕೆ ಈಗ ಏನು ನಾವು ಗುಂಡಪ್ಪ ಶೆಡ್ ಅಲ್ಲಿ ವೆಟ್ವೆಲ್ ನಲ್ಲಿ ನೋಡಿದ್ವೋ ಆ ನೀರು ಇಲ್ಲಿಗೆ ಪಂಪ್ ಆಗುತ್ತೆ. ಜೊತೆಗೆ ಇಲ್ಲಿ ಒಂದು ತ್ಯಾವರೆ ಚಟ್ನಹಳ್ಳಿಯ ಒಂದು ವೆಟ್ವೆಲ್ ಭಾಗದ್ದು ಸಹ ಇಲ್ಲಿ ನೀರು ಬರುತ್ತೆ. ಇಲ್ಲಿಂದ ನೇರವಾಗಿ ABC ಅನ್ನೋ ಅದೊಂದು 3 ಪಾಂಡ್ಗಳಿದಾವೆ. ಈ ಮೊದಲನೇದಾಗಿ A ಪಾಂಡ್ಗೆ ಅಷ್ಟು ನೀರು ಕೊಳಚೆ ತ್ಯಾಜ್ಯ ನೀರು ಬಂದು ಅಲ್ಲಿಂದ 36 ಮೋಟರ್ ನೀವು ಕಾಣ್ಬೋದು ಇಲ್ಲಿ. 3 ಭಾಗದಲ್ಲಿ ABCಯಲ್ಲಿ ಒಟ್ಟು 36 ಮೋಟರ್ಗಳಿದ್ದಾವೆ. ಈ 36 ಮೋಟರ್ಗಳು ಸಹ ಏಕಕಾಲದಲ್ಲಿ ಚಾಲನೆ ಆಗುತ್ತೆ. ಈ ನೀರನ್ನ ನಾವು ಹೇಗೆ ಮಜ್ಜಿಗೆ ಕಡಿತೀವಿ ಅದೇ ತರ ಒಂದು ನೀರನ್ನ, ಕೊಳಚೆ ನೀರನ್ನ ಕಡಿದ್ಬಿಟ್ಟು ಅದರಲ್ಲಿರುವ ಗ್ಯಾಸ್ಗಳು ಇತರೆ ತ್ಯಾಜ್ಯಗಳು ಸಹ ವಿಲೇವಾರಿ ಆಗ್ತವೆ. ಅದು A ಅಲ್ಲಿ ವಿಲೇವಾರಿ ಆಗಿದ್ದನ್ನು B ಪಾಂಡಿಗೆ ಬಿಡುವಂತ ವ್ಯವಸ್ಥೆ ಮಾಡಿದ್ದಾರೆ. B ಇಂದ ಅಲ್ಲಿ ಮತ್ತೆ ಟ್ರೀಟ್ ಆಗಿದ್ದು C ಪಾಂಡಿಗೆ ಬರುತ್ತೆ. ಈ C ಪಾಂಡ್ ನಿಂದ ಮತ್ತೆ ಆ ಭಾಗದಲ್ಲಿ ಒಂದು 3 ಪಾಂಡ್ಗಳನ್ನ ಮಾಡಿದ್ದಾರೆ, ABC. ಆ 3 ಪಾಂಡ್ಗಳಿಗೂ ಪ್ರತ್ಯೇಕವಾಗಿ ಹೋಗುವ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿಂದ ನದಿಗೆ ಏನು pH ಇತ್ಯಾದಿ ಕೆಮಿಕಲ್ ಟೆಸ್ಟ್ ಮಾಡಿಸ್ಬಿಟ್ಟು ನದಿಗೆ ಉಳಿದಂತೆ ಹೆಚ್ಚು ಕಡಿಮೆ ಬಹುಶಃ 90 ಭಾಗಕ್ಕೂ ಹೆಚ್ಚು ಶುದ್ಧೀಕರಣ ಆಗುತ್ತೆ ನೀರು. ನಂತರ ಅಷ್ಟೇ ನಮ್ಮ ತುಂಗಾ ನದಿಗೆ ಸೇರುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಈ ಕಾಲುವೆ ತರ ಇದೆಯಲ್ಲ, ಇದೆಲ್ಲ ಏನು? ಇದು ನೀರು, ತ್ಯಾಜ್ಯ ನೀರು ಹೋಗ್ಲಿಕ್ಕೆ ತಾವು ಕೇಳ್ತಾ ಇರುವಂತದ್ದು ಈ ಕೆಳಭಾಗದ ಮುಂದೆಗಡೆ ಇಲ್ಲಿದು ಏನು STP ಪ್ಲಾಂಟ್ ಇಂದ ಬರುವಂತ ವೆಟ್ವೆಲ್ ಇಂದ ಬರುವಂತ ನೀರು ಇದರ ಮುಖಾಂತರ ನಾವು ಈ ಒಂದು ಪ್ಲಾಂಟಿಗೆ ಹೋಗ್ತದೆ. ಅಂದ್ರೆ ಈಗ ನೀವು ಹೇಳೋದು ಒಂದೇ ಸಲ ಟ್ರೀಟ್ಮೆಂಟ್ ಇಲ್ಲ ಅಂದ್ರೆ ABC ಅಂತ ಹೇಳಿದ್ರಿ, A ಪಾಂಡ್ ಅಲ್ಲಿ ಟ್ರೀಟ್ಮೆಂಟ್ ಆಗಿ ಅನೇಕ ಅಲ್ಲಿ ಟ್ರೀಟ್ಮೆಂಟ್ ಒಂದು ಬಾರಿ ನೀರನ್ನ 3 ಬಾರಿ ಇಲ್ಲಿ ಟ್ರೀಟ್ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಹಿಂದೆ ಈ ಕಳೆದ ಒಂದು 4-5 ವರ್ಷ ಇದು ಆರಂಭದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ A ಪಾಂಡ್ ಇಂದ ನೇರವಾಗಿ ಅಲ್ಲಿ ಪಾಂಡಿಗೆ ಹೋಗ್ತಾ ಇದೆ, B ಇದು ಹೋಗ್ತಾ ಇತ್ತು. ಅಷ್ಟೊಂದು ಟ್ರೀಟ್ ಆಗ್ತಿರ್ಲಿಲ್ಲ. ಇತ್ತೀಚಿನ ಇದೊಂದು ಇಷ್ಟು ಆಧುನೀಕರಣ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೆಚ್ಚು ಟ್ರೀಟ್ ಆಗಿ ನೀರು ಇನ್ನಷ್ಟು ಶುದ್ಧ ಮಾಡಿ ನದಿಗೆ ಬಿಡುವ ಒಂದು ವ್ಯವಸ್ಥೆ ಆಗಿದೆ. ಆದರೆ ಇದಕ್ಕೆ ಈಗ ನಾವು ಮೋಟ್ರುಗಳು ಚಾಲನಾ ಸ್ಥಿತಿಯಲ್ಲಿ ಇಲ್ಲ, ಯಾವುದು ಕೆಲಸ ಮಾಡ್ತಾ ಇಲ್ಲ. ಮೋಟ್ರು ಸುಸ್ಥಿತಿಯಲ್ಲಿದೆ. ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ನಮ್ಮ ಗುಂಡಪ್ಪ ಶೆಡ್ನಲ್ಲಿರುವ ವೆಟ್ವೆಲ್ ಇಂದ ನೀರು ಇಲ್ಲಿಗೆ ಪಂಪ್ ಆಗ್ತಾ ಇಲ್ಲ. ಅಲ್ಲಿ ಇನ್ನಷ್ಟು ಕಾಮಗಾರಿಗಳು ಬಾಕಿ ಇದಾವೆ. ಆ ಕಾಮಗಾರಿಗಳು ಮುಗಿದ ನಂತರ ಅಲ್ಲಿ ನೀರುಗಳು ಶೇಖರಣೆವಾದಾಗ ಏನು ನಾವು ಮೋಟರ್ ಕಾಣ್ತೀವಿ, ಮೋಟರ್ ತಳಭಾಗದ ತನಕ ನೀರು ಇಲ್ಲಿ ಬಂದಾಗ ಈ ಮೋಟರ್ಗಳು ಕಾರ್ಯ ಆರಂಭ ಮಾಡ್ತವೆ. ಇದು 3 ಪಾಳ್ಯದಲ್ಲಿ ಆಗ್ಬೇಕಾದಂತ ಕೆಲಸ ಇದು. ಅಂದ್ರೆ ಇಲ್ಲಿ ಇನ್ಕಮಿಂಗ್ ಎಷ್ಟಿರುತ್ತೋ ಅಷ್ಟೇ ಔಟ್ ಗೋಯಿಂಗು ಇರಬೇಕು ಅಂತ ಅಷ್ಟೇ ಪ್ರಮಾಣದಲ್ಲಿ ನೀರು ಇರುತ್ತೆ, ವ್ಯತ್ಯಾಸವೇನಿರಲ್ಲ. ಇದು ಸುಮಾರು ನೀವು ಕಾಣ್ತಾ ಇರೋ ಪಾಂಡು 20 ಅಡಿಗೂ ಹೆಚ್ಚು ಆಳ ಇರುವಂತ ಒಂದು ಪಾಂಡ್ ಇದು. ಪ್ರತಿ ಪಾಂಡು 20 ಅಡಿಗೂ ಹೆಚ್ಚು ಆಳ ಇದೆ. ಅಗಲ ಎಷ್ಟಿರ್ಬೋದು? ಅಗಲ ಸುಮಾರು 60 ರಿಂದ 70 ಅಡಿ ಅಷ್ಟು ಅಗಲ ಇರುವಂತದ್ದು. ಇನ್ನೂ ಜಾಸ್ತಿ ಇದೆ, 200 ಅಡಿ ತನಕ ಉದ್ದ ಇರುವಂತ ಒಂದು ಪಾಂಡು. ನೋಡ್ಲಿಕ್ಕೆ ಸ್ವಿಮ್ಮಿಂಗ್ ಪೂಲ್ ತರ ಕಾಣ್ತದೆ. ಖಂಡಿತ ಅದಕ್ಕೆ ಹೋಗ್ಲಿಕ್ಕೆ ಮಧ್ಯದಲ್ಲಿ ಹೋಗಿ ಆ ಮೋಟರ್ಗಳನ್ನ ಸುಸ್ಥಿತಿಯಲ್ಲಿ ಇಡ್ಲಿಕ್ಕೆ ಸೇತುವೆಗಳನ್ನ, ಕಿರು ಸೇತುವೆಗಳನ್ನ ಸಹ ಮಾಡಿದ್ದಾರೆ. ಒಂದು
ಅದ್ಭುತವಾದ ಜಾಗ ಅಂತಾನೆ ಹೇಳ್ಬೋದು. ಇದು ನೀರು ಶುದ್ಧೀಕರಣ ಘಟಕ ಆದರೂ ಜನಗಳು ಒಂದು ತಿಳ್ಕೊಳ್ಳುವಂಥ, ಇಲ್ಲಿ ತಾವು ಎಷ್ಟು ಮಲಿನ ನೀರನ್ನು ಕಳಿಸಿದ್ದು, ಯಾವ ರೀತಿ ಇಲ್ಲಿ ಒಂದು ಟ್ರೀಟ್ ಮಾಡ್ತಾರೆ ಅನ್ನೋದು ಸಹ ಸಾರ್ವಜನಿಕರು ತಿಳ್ಕೊಳ್ಳುವಂಥ ಒಂದು ಜಾಗ ಇದು. ಮಿತ್ಯಂತರ ಇದ್ರ ಬಗ್ಗೆ ನಾಗರಿಕರಿಗೆ ಹೆಚ್ಚಿನ ಅರಿವು ಇರುತ್ತೆ ಅನ್ನೋದು ಅನ್ಸತ್ತ ತಮಗೆ? ಇಲ್ಲ, ಯಾಕೆ ಅಂತಂದ್ರೆ ಮನೆಗೆ ನೀರ್ ಬರುತ್ತೆ, ಅದನ್ನ ನಾವು ಚರಂಡಿ ಅದನ್ನ ನಾವು ಉಪಯೋಗಿಸ್ತೀವಿ, ಚರಂಡಿಗೆ ಬಿಡ್ತೀವಿ. ನಿಮ್ ಮನೆ ನೀರ್ ಎಲ್ಲಿಗೆ ಹೋಯ್ತು ಅಂತಂದ್ರೆ ಚರಂಡಿಗೆ ಹೋಯ್ತು. ಅಲ್ಲಿಂದ ಮುಂದೆ ಏನಾಗುತ್ತೆ ಅನ್ನೋದ್ರದ್ದು ವಿಚಾರಗಳು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಮುಂದೆ ಒಂದು ನಮ್ಮ ಸ್ಥಳೀಯ ಸಂಸ್ಥೆಗೆ ಎಷ್ಟೊಂದು ಕೆಲಸ ಇದೆ ಅನ್ನೋದು ನಾಗರಿಕರಿಗೆ ಗೊತ್ತಾಗ್ತಾ ಇಲ್ಲ. ಆ ಕೆಲಸ ಆದ್ರೆ ಇವತ್ತು ಎಷ್ಟೋ ಮನೆಗಳು ನಮ್ಮ UGD ಕನೆಕ್ಷನ್ ಮನೆಯ ಸಂಪರ್ಕವನ್ನು ಕೊಟ್ಟಿಲ್ಲ. ಅದು ಏನಾಗ್ತದೆ, ನೇರವಾಗಿ ರಾಜಕಾಲುವೆ ಮುಖಾಂತರ ನದಿಗೆ ಸೇರ್ತಾ ಇದೆ. ಆ ರೀತಿ ಆಗಬಾರ್ದು. ಪ್ರತಿ ಮನೆಯು ಒಂದು UGD ಸಂಪರ್ಕವನ್ನು ಮಾಡಿಕೊಂಡು ಈ ಒಂದು ಏನು ಸಂಪರ್ಕ ವ್ಯವಸ್ಥೆ ಇದೆ ಇಲ್ಲಿಗೆ ಕಳಿಸಿದರೆ ನಮ್ಮ ತುಂಗಾ ನದಿಯು ಶುದ್ಧವಾಗ ನೀರು ಆಗತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಮಿತ್ಯಂತರ ಈಗ ಮನೆಗೆ ನೀರು ಬರ್ತದೆ, ಇದುವರೆಗೆ ಏನಾಗಿತ್ತು ಅಂದ್ರೆ ನದಿಗೆ ಡೈರೆಕ್ಟ್ ಆಗಿ ಹೋಗ್ತಾ ಇತ್ತು. ಹೌದು. ಈ ಎಲ್ಲ ಅಂದ್ರೆ ವೆಟ್ವೆಲ್ಗೆ ಬರುವಂತದ್ದು ಸಿಸ್ಟಮು, ವೆಟ್ವೆಲ್ ಇಂದ STPಗೆ ಬರುವಂತ ಸಿಸ್ಟಮು, ಇದೆಲ್ಲದೂ ಸರಿಯಾಗೇ ಇತ್ತು ಅಂದ್ರೆ ನಾವು ಏನು ಕಲುಷಿತಗೊಳಿಸ್ತೀವೋ ಅದಷ್ಟು ತೆಗೆದು ಮತ್ತೆ ಸುಸ್ಥಿತಿಯಲ್ಲೇ ನೀರನ್ನ ನದಿಗೆ ಬಿಡ್ಲಿಕ್ಕೆ ಆಗತ್ತೆ ಅಂತ. ಖಂಡಿತವಾಗಿಯೂ ಇವತ್ತು ನಾವು ಶಿವಮೊಗ್ಗದ ಜನತೆ ಕುಡಿಯೋ ನೀರು ತುಂಗಾ ನದಿಯನ್ನೇ ಹೆಚ್ಚಾಗಿ ಅವಲಂಬಿಸಿಕೊಂಡಿದ್ವಿ. ಆದರೆ ಈ ತುಂಗಾ ನದಿಗೆ ನಮಗೆ ತೀರ್ಥಹಳ್ಳಿ ಮತ್ತು ಶೃಂಗೇರಿ ಈ ಭಾಗದ ಅಲ್ಲಿ ಯಾವುದೇ ಈ ರೀತಿಯ ವ್ಯವಸ್ಥೆ ಇಲ್ಲ. ನೇರವಾಗಿ ನದಿಗೆ ಬಿಡ್ತಾ ಇದ್ದಾರೆ. ಅಲ್ಲಿ ಬಿಡುವಂತ ಪ್ರಮಾಣದ ಕಲುಷಿತವನ್ನೇ ಇವತ್ತು ನಾವು ಗಾಜನೂರು ಡ್ಯಾಮ್ ಮುಖಾಂತರ ನಾವು ಇವತ್ತು ಕುಡಿಯುವ ಒಂದು ದುಸ್ಥಿತಿಗೆ ಬಂದಿದ್ವಿ. ಅದೇ ರೀತಿ ಶಿವಮೊಗ್ಗ ಪಟ್ಟಣದಲ್ಲಿ ತುಂಬಾ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಲುಷಿತ ಆಗ್ತಾ ಇದೆ. ಆ ನೀರು ನೇರವಾಗಿ ನದಿಗೆ ಸೇರ್ತಾ ಇದೆ. ಇವತ್ತು ನದಿಯನ್ನು ನೋಡ್ಬೋದು, ಅನೇಕ ಭಾಗಗಳಲ್ಲಿ ನೇರವಾಗಿ ನದಿಗೆ ಹೋಗ್ತಾ ಇದೆ. ಈ ನೀರು ನಮ್ಮ ಮುಂದಿನ ಭಾಗದವರು ಕುಡಿಲೇಬೇಕಾಗಿದೆ, ಅನಿವಾರ್ಯತೆಗೆ. ಜಾನುವಾರುಗಳು ಸಹ ಅದನ್ನೇ ಬಳಸಬೇಕಾಗಿದೆ. ಕಲುಷಿತ ನೀರನ್ನೇ ಅನಾರೋಗ್ಯಕರ ವಾತಾವರಣವನ್ನು ನಾವು ನಿರ್ಮಾಣ ಮಾಡಿದ್ವಿ. ಈಗ ಒಂದು ನಮ್ಮ ತುಂಗಾ ನದಿ ಅನ್ನೋದು ದೇವರು ಕೊಟ್ಟ ವರ, ಅದನ್ನ ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನೋದು ನಿಜವಾಗಿ ಶೋಚನೀಯ. ಜನತೆ ಪುಣ್ಯ, ತುಂಗಾ ನದಿ ದಡದಲ್ಲಿ ನಾವಿದೀವಿ. ಒಂದು ರೀತಿಯಲ್ಲಿ ನದಿ ನೀರು ಸಿಕ್ಕತ್ತೆ. ಹೌದು. ಆದ್ರೆ ಮಿತ್ಯಂತರ ಸರ್ಕಾರ ಸಹ ಇದ್ರ ಮೇಲೆ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡುತ್ತೆ. ನಾಗರಿಕರಾಗಿ ನಮ್ದು ಒಂದು ಸ್ವಲ್ಪ ಜವಾಬ್ದಾರಿ ಅನ್ನೋದು ಇರ್ತದೆ ಇದ್ರ ಮೇಲೆ. ಅಂದ್ರೆ ಇದನ್ನ ಸರಿಯಾಗಿ ಉಪಯೋಗಿಸ್ಕೊಂಡಲ್ಲಿ ನಮ್ಮ ಮುಂದಿನ ಊರಿನವರು ಕುಡಿಲಿಕ್ಕೆ ಒಳ್ಳೆ ನೀರನ್ನ ನಾವು ಕೊಟ್ಟ ಹಾಗೆ ಆಗತ್ತೆ ಅಲ್ವಾ? ಅನೇಕ ವೇಳೆ ಅದೇ ಸರ್ಕಾರ ದೊಡ್ಡ ಯೋಜನೆಯನ್ನು ಮಾಡ್ತದೆ, ಒಳ್ಳೆ ಯೋಜನೆಗಳನ್ನ ಮಾಡ್ತದೆ, ನಿರ್ಮಾಣವನ್ನು ಸಹ ಮಾಡ್ತದೆ. ಆದ್ರೆ ಎಲ್ಲೋ ಒಂದು ಮೇಂಟೆನೆನ್ಸ್, ನಿರ್ವಹಣೆಯನ್ನು ಅಂತೀವಲ್ಲ, ಅದರಲ್ಲಿ ಒಂದಿಷ್ಟು ಎಡವುತ್ತಾ ಇರುವುದು ನಾವು ಕಾಣಬಹುದು. ನಿರ್ವಹಣೆಯಲ್ಲಿ ಅನೇಕ ಬಾರಿ ಕೊರತೆಯನ್ನ ನೋಡ್ತೀವಿ. ಅದನ್ನ ನಾವು ಸರಿಯಾಗಿ ಸುಸ್ಥಿತಿಯಲ್ಲಿ ಇಟ್ಕೊಂಡ್ರೆ ಮಾಡಿದಂಥ ಯೋಜನೆ ಸಹ ನಾವು ಫಲಪ್ರದವನ್ನು ಕಾಣಬಹುದು. ಜನರು ಸಹ ಪ್ರತಿ ಮನೆಯವರು ತಮ್ಮ ಮನೆಯ ಎಲ್ಲಾ ನೀರುಗಳನ್ನು ಶುದ್ಧೀಕರಣ ಘಟಕಕ್ಕೆ ಕಳಿಸುವ ಒಂದು ಲಿಂಕ್ಗೆ ಕನೆಕ್ಟ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದೀವಿ. ಮಿತ್ಯಂದ್ರೆ ಇದೇ ಸಂದರ್ಭದಲ್ಲಿ ನಾನು ಇನ್ನೊಂದು ಮಾತು ಕೇಳ್ಬೋದಾ? ಏನು ಅಂತಂದ್ರೆ, ಈಗ ನಾವೇನೋ ವಿಡಿಯೋ ಮಾಡ್ತೀವಿ, ತೋರಿಸ್ತೀವಿ, ಆದ್ರೆ ಇದು ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕರು ವಿಸಿಟ್ ಮಾಡ್ಬೋದಾ ವೆಟ್ವೆಲ್ ಅನ್ನ ಮತ್ತೆ STPನ? ಖಂಡಿತ. ಅಂತ ನಾವು ಅನುಮತಿ ತೆಗೆದುಕೊಂಡು ಈ ಜಾಗಕ್ಕೆ ಬರಬೇಕಾಗತ್ತೆ. ಅಧಿಕಾರಿಗಳ ಅನುಮತಿ ಮೇರೆಗೆ ಈ ಜಾಗಕ್ಕೆ ಬರಬೇಕಾಗತ್ತೆ. ಇದೊಂದು ವಿಸಿಟಿಂಗ್ ನಾವು ತಿಳುವಳಿಕೆ ಮಾಡುವಂತ ಕೆಲಸ ಆಗ್ಬೇಕು. ಇದೊಂದು ವಿಸಿಟಿಂಗ್ ಪ್ಲೇಸ್ ಅನ್ನಿಸೋದು ಅಲ್ಲ. ಯಾಕೆಂದ್ರೆ ಇಲ್ಲಿ ಸ್ವಲ್ಪ ಅಪಾಯದ ಜಾಗಗಳು ಇರ್ತವೆ. ನಾವು ಕುಟುಂಬ ಸಮೇತ ಬಂದರೆ ಮಕ್ಕಳುಗಳು ಯಾರು, ಇತ್ತೀಚೆಗೆ ಬಿಜಾಪುರದಲ್ಲಿ ಒಂದು ದುರಂತ ಸಹ ಆಯ್ತು. ಅಂಥದ್ದು ಆಗ್ಬಾರ್ದು. ಹಾಗಾಗಿ ಇಲ್ಲಿ ಒಂದು ಸುರಕ್ಷಾ ವ್ಯವಸ್ಥೆನೂ ಇದೆ. ಹಾಗಾಗಿ ಜನಗಳು ಈ ಒಂದು ವಿಡಿಯೋ ಮೂಲಕ ಇಲ್ಲಿ ಏನ್ ನಡೀತದೆ ಇಂಥದ ಒಂದು ಅರಿವು ಮೂಡ್ಕೊಳ್ಳುವಂತ ವ್ಯವಸ್ಥೆ ಮಾಡೋದು ಒಳ್ಳೇದು ಅಂತ ಅಭಿಪ್ರಾಯ. ಧನ್ಯವಾದಗಳು ಮಿತ್ಯಂದ್ರೆ. ಥ್ಯಾಂಕ್ ಯು. ಸ್ನೇಹಿತರೆ, ಈ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ತಲುಪಿಸಲು ಸಹಾಯ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.